ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಇವತ್ತು ನಮ್ಮ ಶ್ರೀಕೃಷ್ಣ ಪಾರಿಜಾತದ ಪಾತ್ರಧಾರಿ ಕೃಷ್ಣರು ಈಶ್ವರ್ ಚಂದ್ ಬೆಡಗೇರಿ ಅವರು ಇವತ್ತಿನ ಒಂದು ಹೊಸ ವಿಷಯ ಮಾತಾಡೋಣ್ರಿ. ಅದರಾಗ ಮುಖ್ಯವಾಗಿ ಓಕಳಿ ಅಂತಂದ್ರು. ಹಂಗಂದ್ರೆ ಏನು ಓಕಳಿ ನನಗೆ ಗೊತ್ತಿಲ್ಲ, ಅವ್ರ ಬಾಯಿಂದ ಕೇಳ್ಬೇಕು ಅದನ್ನು. ಯಾಕಂದ್ರೆ ಓಕಳಿ ಅಂದ್ರೆ ಏನು, ಯಾಕೆ ಆಡ್ತಾರೆ, ಎಲ್ಲಿ ಆಡ್ತಾರೆ, ಏನು ಕಾರಣ ಇದು ಬಂತು, ಹೆಂಗೆ ಏನು ಸ್ವಲ್ಪ ಇತಿಹಾಸ ಬಗ್ಗೆ ಒಂದಿತ್ತು ಬೆಳಕು ಚಲೋ ಪ್ರಯತ್ನ ಏನೋ ಮಾಡಿದ್ದಾರೆ. ಅವರು ಹಂಗೆ ಮಾಡ್ಕೊಂಡು ಬಂದಿದ್ದಾರೆ. ನೀವು ಅವ್ರು ಕೇಳ್ರಿ. ಮೋಸ್ಟ್ಲಿ ಪ್ರತಿಯೊಂದು ಹಳ್ಳಿ ಒಳಗೆ ಈ ಓಕಳಿ ನಡೆದಿರ್ತದೆ, ಜನಕ್ಕೂ ಅದು ಗೊತ್ತದ. ಆದರೂ ಅವ್ರ ಬಾಯಿಂದ ಕೇಳೋನು ಆಧುನಿಕ ಕೃಷ್ಣನಿಂದ ಕೃಷ್ಣ ಪಾರಿಜಾತದ ಅಂಗವಾಗಿ ಇದು ಇವತ್ತಿನ ಚರ್ಚೆ ಒಂದು ರೀತಿಯಿಂದ ಹೇಳಿ ಗುರುಗಳ ಓಕಳಿ ಅಂದರೆ ಏನು? ಸರ್ ನಮಸ್ಕಾರ ಸರ್. ಮಹಾಭಾರತ ಮತ್ತು ರಾಮಾಯಣ ನಮ್ಮ ಮಹಾಕಾವ್ಯಗಳು ಸರ್. ಮಹಾಭಾರತದಾಗ ವಿಶೇಷವಂತಂದರೆ ಕುರುಕ್ಷೇತ್ರ ರಂಗದೊಳಗೆ ರೀ ಕೌರವ ಪಾಂಡವರಿಗೇನು ಯುದ್ಧ ಆಗ್ತದೆ ಸರ್. ಆ ಯುದ್ಧದೊಳಗೆ ರೀ ಕೃಷ್ಣ ಪಾರ್ಥಸಾರಥಿಯಾಗಿ ರೀ ಪಾರ್ಥನ ಒಂದು ರಥವನ್ನು ಹೊಡಿತಾ ಇದ್ದಾರೆ. ಮೇಲೆ ಹನುಮಂತ ಕೂತಿದ್ದ ಹನುಮಧ್ವಜ ಅದಾರಿ. ಅದು ಹನುಮಧ್ವಜ ರೀ ಏನಂತಾರೆ ಯುದ್ಧ ಆಗ್ತದೆ ರೀ, ಕೌರವ ಪಾಂಡವರೊಳಗೆ ಯುದ್ಧ ಆದರೂ ಕೂಡ ರೀ ಕರ್ಣ ಒಂದು ಬಾಣ ಬಿಟ್ಟಾಗ ಸರ ಅದು ಹನುಮಂತ ಸಹಿತವಾಗಿ ಸರ ಇದು ಪೂರ್ತಿ ರಥನಾಡ ಧ್ವಂಸ ಆಗಿಬಿಡ್ತದೆ ರೀ. ಆವಾಗ ಕೃಷ್ಣ ಸಂಕಲ್ಪ ಮಾಡ್ತಾನೆ ರೀ, ನಾನು ರಥದಿಂದ ಕೆಳಗೆ ಇಳಿಯೋವರೆಗೆ ರೀ ಇದಕ್ಕೇನೂ ಆಗಬಾರ್ದು. ಹಂಗೆ ರೀ ಕೊನೆಗೆ ಯುದ್ಧ ಆಗಿ ಕೊನೆಗೆ ಏನಾಗ್ತೈತೆ ಅಂದ್ರೆ ಅರ್ಜುನಿಗೆ ಒಂಥರ ಅಹಂ ಇರ್ತದೆ ರೀ. ಏನಂತಂದರೆ ನಾನು ಶ್ರೇಷ್ಠ ಅನ್ನುವಂಥ ಸಹಜ ಇರ್ತದೆ ರೀ. ಆಮೇಲೆ ಹೇಳ್ತಾನೆ ರೀ, ಯಾಕಂದ್ರೆ ಅವನು ಮಾಲಕ್ಕಿದ್ದಂಗೆ ರೀ. ಅವನು ಕೃಷ್ಣನ ಇಳಿ ಅಂತ ಹೇಳ್ತಾನೆ ರೀ, ಇಳಿದಲ್ಲುಪ್ಪಣ ಅಂತ ಹೇಳಿ. ಯಾಕಂದ್ರೆ ಅವನ ಮಾತಿಗೆ ವಿರೋಧ ಮಾಡ್ತಾನೆ ರೀ. ಯಾಕಂತಂದ್ರೆ ಯಾಕೆ ಇಳಿದ್ರು, ಇಲ್ಲ ಮೊದಲು ನೀ ಇಳಿ ಅಂತ ಹೇಳ್ತಾನೆ. ನೀ ಇಳಿ ಅಂದ ಕೂಡಲೇ ರೀ ಆವಾಗ ಆಯ್ತು ಅಂತೇಳಿ ಇಳಿತಾನೆ ರೀ. ಅರ್ಜುನ ಇಳಿದ ನಂತರ ರೀ ಕೃಷ್ಣ ಸಾವಕಾಶ ಇಳಿತಾನೆ ರೀ, ಏಕದಮ್ ರಥಕ್ಕೆ ಬೆಂಕಿ ಎತ್ತಿಬಿಡ್ತದೆ ರೀ, ಧ್ವಂಸ ಆಗಿಬಿಡ್ತೈತೆ ರೀ ಅದು. ಅದ್ರ ಮ್ಯಾಲೆ ಕುಂತಂಥ ಹನುಮಂತ ರೀ ಅವ್ನು ಚಿರಂಜೀವಿ ರೀ. ನಂತರ ಅವನು ಕೃಷ್ಣನ ಬಳಿಗೆ ಬಂದ ಕೂಡಲೇ ರೀ, ಈಗ ಪರಮಾತ್ಮ ನನ್ನ ರಕ್ಷಣೆ ಮಾಡಿದೆ, ಏನಿಲ್ಲಪ್ಪ ನೀನು ರಕ್ಷಣೆ ಮಾಡಿದಂಗೆ. ಮತ್ತು ಇದು ಯಾಕಂತಂದ್ರೆ ಇದು ಒಂದು ಸತ್ಯ ಸಂಕಲ್ಪ ಇತ್ತು, ಅದಕ್ಕಾಗಿ ಇದನ್ನು ಆಗಬೇಕಾಗಿತ್ತು. ಆಯ್ತು, ಇದು ರಥ ಎಂದು ಸುಟ್ಟಿರ್ತದೆ. ಯಾವಾಗ ಕರ್ಣ ಬ್ರಹ್ಮಾಸ್ತ್ರ ಬಿಟ್ಟಿದ್ರಿ ಆಗ ಅದು ಧ್ವಂಸ ಆಗಿ ಹೋಗಿತ್ತು. ಮ್ಯಾಲ ನೀ ಎದ್ದಿ ತಳಗ ನಾ ಇದ್ದೀನಿ ಅಂಥೇಳಿ ಹೊಡಿತು. ಅವಾಗ ಅರ್ಜುನಿಗೆ ಅರಿವು ಆಕತ್ರಿ, ಮನುಷ್ಯ ಏನಕತ್ರಿ ಸರ್ ನಾನೇ ಶ್ರೇಷ್ಠ